ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಹರ್ಷ ಬಂದ, ನಾನು ಅವನ ಹತ್ರ ಮಾತಾಡ್ತೀನಿ. ಮಾನ್ಸಿ, ಹೊರಗಡೆ ಏನು ಮಾಡ್ತಿದ್ಯಾ? ನಿನಗೋಸ್ಕರನೇ ಕಾಯ್ತಾ ಇದ್ರು. ಹರ್ಷ, ಎಲ್ಲಿಗೆ ಹೋಗಿದ್ದೆ? ಯಾಕಿಷ್ಟು ತಡ ಆಯಿತು? ಮಾನ್ಸಿ, ನೀನು ಫೋನ್ ಮಾಡಿದಾಗ ನಾನು ಆಫೀಸಲ್ಲಿದ್ದೆ. ಆಫೀಸಿಂದ ಮನೆಗೆ ಬರೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಅಷ್ಟು ಪೇಷನ್ಸ್ ಇಲ್ವಾ ನಿನಗೆ? ಹರ್ಷ, 1 ಸೆಕೆಂಡ್ ದಾದಾ. ಮಾನ್ಸಿ, ನೀನು ಹೇಳಿದಾಗೆ ಆನಿವರ್ಸರಿ ನಡೆಯುತ್ತೆ. ಐ ವೋಂಟ್ ಡಿಸಪಾಯಿಂಟ್ ಯು. ಟ್ರಸ್ಟ್ ಮೀ. ನಂಬಿಕೆ ಇಟ್ಟಿರೋರ ಮೇಲೆ ನಾನು ನಂಬಿಕೆ ದ್ರೋಹ ಮಾಡೋದಿಲ್ಲ. ನೀನು ಆಸೆ ಪಟ್ಟಂಗೆ ನಾಳೆ ಈವೆಂಟ್ ನಡೆಯುತ್ತೆ. ಪ್ಲೀಸ್. ಒಂದಾದ್ರೂ ತಿಂದು ರುಚಿ ನೋಡಿ ಪುಷ್ಪಮ್ಮ, ಹೇಗಿದೆ ಅಂತ. ನಮ್ಮ ಕಡೆ ಲಡ್ಡು ಕಟ್ತವ್ರು ರುಚಿ ನೋಡಿ ಹೇಳಲ್ಲ. ಅದ್ಯಾಕೆ? ಮಾಡ್ದವ್ರು ರುಚಿ ನೋಡಿದ್ರೆ ಉಳ್ದವ್ರಿಗೆ ರುಚಿ ಇರಲ್ಲ ಅನ್ನೋ ನಂಬಿಕೆ. ಹಾಗೇನಿಲ್ಲ, ರುಚಿ ನೋಡೋ ನೆಪದಲ್ಲಿ 4-5 ಲಡ್ಡು ನಾವೇ ಗುಳು ಮನ್ಸ್ಬಿಡ್ತೀವಲ್ಲ, ಅದಕ್ಕೆ ಹಂಗಂದಿರ್ಬೇಕು. ಮಂದವ್ರೆ. ಅಳಿಂದ್ರು ಬಂದ್ರು. ಅಳಿಂದ್ರೆ ಬನ್ನಿ 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 ಅಳಿಂದ್ರೆ. ಲಡ್ಡು ಘಮ ಗೇಟ್ ಆಚೆವರೆಗೂ ಜೋರ ಹೊಡಿತಾ ಇದೆ. ಹೌದಾ? ಇವರೆಲ್ಲ ಹೇಳಿದ್ರು, ಆದ್ರೆ ನಾನು ನಂಬಲಿಲ್ಲ. ನಿಮ್ಮ ಮಾತು ನಂಬೋದಲ್ವಾ ಅಳಿಂದ್ರೆ? ನಂಬಿಕೆ ಇಟ್ಟಿರೋರ ಮೇಲೆ ನಾನು ನಂಬಿಕೆ ದ್ರೋಹ ಮಾಡೋದಿಲ್ಲ. ಇವತ್ತು ಬೇಗನೆ ಬಂದ್ರಿ ಅನ್ಸುತ್ತೆ. ಅಳಿಂದ್ರೆ, ಯಾಕೆ ಒಂಥರ ಇದ್ದೀರಾ? ಹುಷಾರಾಗಿದ್ದೀರಾ ತಾನೇ? ನಾನು ಆರಾಮಾಗಿದ್ದೀನಿ ಅಂತೆ. ನೀವು ಹೂ ಅನ್ನಿ, ನಾನು ಈಗಲೇ ಬೇಕಾದ್ರೆ ನಿಮ್ಮ ಜೊತೆ ಲಡ್ಡು ಕಟ್ಟಿ. ಅಯ್ಯೋ, ಬೇಡ ಬೇಡ, ನೀವು ತಿಂದು ರುಚಿ ಹೇಗಿದೆ ಅಂತ ಹೇಳಿದ್ರೆ ಸಾಕು. ನೀವು ಮಾಡಿದ್ದೀರಾ ಅಂದಮೇಲೆ ಇವುಗಳ ರುಚಿ ಹೇಗಿರುತ್ತೆ ಅಂತ ನಮ್ಮೆಲ್ಲವೂ ಚೆನ್ನಾಗೇ ಗೊತ್ತು. ಹೌದು, ಅಮ್ಮ, ನಾವಿನ್ ಬರ್ತೀವಿ. ಇದ್ಬಿಟ್ಟು ಹೋಗ್ಬೋದಾಗಿತ್ತು. ಹೌದು ಮಾವನವ್ರೆ, ನೀವು ಯಾಕೆಷ್ಟು ಬೇಗ ಹೋಗ್ತಿದ್ರೋ ನನಗಂತೂ ಅರ್ಥ ಆಗ್ತಿಲ್ಲ. ಇಷ್ಟಕ್ಕೆ ಆಗೋಯ್ತಾ? ಮತ್ತೆ ಬರ್ತೀವಲ್ಲ. ಅರ್ಜೆಂಟಾಗಿ ಹೋಗ್ತಿದ್ದೀವಿ ಅಂತ ನಮಗೂ ಬೇಸರ ಇದೆ, ಆದರೆ ಅನಿವಾರ್ಯತೆ. ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂತ ಅನ್ಕೊಂಡಿದ್ದೀವಿ. ಹೊರಟ್ರಾ ಪುಷ್ಪ ಅವರೇ? ಹಾ ಮಾನ್ಸಿ ಅವರೇ, ಹೋಗ್ಬಿಟ್ಟು ಬರ್ತೀವಿ. ನಾವಿಲ್ಲಿದ್ದು ನಿಮ್ಮ ದಿನಚರಿಯಲ್ಲಿ ತುಂಬಾ ಏರುಪೇರಾಗ್ಬಿಟ್ಟಿರ್ಬೇಕು. ತೊಂದರೆ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ಮಾವನವರೇ, ನೀವು ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಿ? ಹಾಗೆಲ್ಲ ಏನೂ ಇಲ್ಲ. ನೀವು ಇಲ್ಲಿದ್ರೆ ಯಾವ ತೊಂದರೆನೂ ಇಲ್ಲ. ನೀವು ಹಾಗೆ ಅನ್ಕೋಬೇಡಿ. ಅಪ್ಪ ಅಮ್ಮ ಆಗಾಗ ಬರ್ತಾ ಇರಿ. ಬಾಯ್ ಸರ್. ಬಾಯ್ ಅಮ್ಮ. ಹುಷಾರು. ಬನ್ನಿ.
ಹರ್ಷ, ಅದಕ್ಕೆ ನಿಮ್ಮಿಬ್ಬರ ಮಧ್ಯ ಏನು ನಡೀತಾ ಇದೆ? ನಾಳೆ ನಿಮ್ಮಿಬ್ಬರದು ಮದುವೆ ವಾರ್ಷಿಕೋತ್ಸವ. ಅದನ್ನ ಇಟ್ಕೊಂಡು ನೀವಿಬ್ರು ಯಾಕೆ ಹೀಗಿದ್ದೀರಾ? ಏನಾಯ್ತು ಹರ್ಷ? ದಾದಾ ಪ್ಲೀಸ್ ಲೀವ್ ಮಿ ಅಲೋನ್. ಮತ್ತೆ ಮತ್ತೆ ಅದನ್ನ ಕೇಳಬೇಡಿ. ನಾನು ಕೇಳ್ದೆ ಇನ್ಯಾರು ಕೇಳ್ತಾರೆ ಹರ್ಷ? ಏನೇ ಇದ್ರು ನೀವಿಬ್ರು ನನ್ನ ಹತ್ರ ಹೇಳ್ಕೊಳ್ಳಿ. ನೀವು ಯಾಕೆ ಹೀಗಿದ್ದೀರಾ? ಏನ್ ಕಾರಣ? ನೀವೇ ಕಾರಣ. ಏನಿದು? ಏನಿದು? ಯಾಕೆ ಗುರುತು ಅಂದ್ರೆ ತಗೋಬಿಟ್ಟು ಮೀರಾ ಮೇಡಮ್ ಕೊಟ್ಬಿಡೋಣ. ಏನಪ್ಪ ಗಾಚಾರ ಇದು? ಏಯ್ ಸರ್, ನೋಡ್ಕೊಂಡು ಹೋಗೋ. ಸರಿ ಸರ್. ಸರ್ ಸರ್ ಇದೇನು ನೋಡಿ ಸರ್, ಇದು ಏನೋ ಇದು? ಕ್ಲೀನ್ ಮಾಡ್ತಿದ್ದೆ ಸರ್, ಸಿಕ್ತು. ಮೀರಾ ಮೇಡಮ್ಗೆ ಕೊಡೋಣ ಅಂತ ಹೋಗ್ತಿದ್ದೆ, ನೀವೇ ಸಿಕ್ಕಿದ್ರಿ ಸರ್. ಇದನ್ನ ಹೆಂಗ್ ವಾಪಸ್ ಇಡೋದು ಸರ್? ಎಲ್ಲಿ ಸಿಕ್ತೋ ಅಲ್ಲೇ ಇಡೋದು ಬಿಟ್ಬಿಟ್ಟು ಏನೋ ನಿಮ್ದು ಅಧಿಕ ಪ್ರಸಂಗ. ಸರ್ ಇದು ಟೇಬಲ್ ಕೆಳಗಡೆ ಸಿಕ್ತು ಸರ್. ಟೇಬಲ್ ಕೆಳಗಡೆ ಅಂದ್ರೆ ಅಂದ್ರೆ ಅಲ್ಲಿ ಕೆಳಗಡೆ ಬಿದ್ದಿತ್ತು ಸರ್. ಬನ್ನಿ ತೋರಿಸ್ತೀನಿ. ಸರಿ ಇಲ್ಲಿ ಬಿದ್ದಿತ್ತು ಸರ್, ಇಲ್ಲಿ. ಇಲ್ಲ. ಹಾ ಸರ್, ಇಲ್ಲೇ ಬಿದ್ದಿತ್ತು. ಸರಿ, ನೀನು ಹೋಗು. ಸರಿ ಸರ್. ಅಮ್ಮ, ಹರ್ಷ ಭಾವ ಬೇಜಾರಾಗಿರೋದಕ್ಕೆ ಕಾರಣ ಏನು ಅಂತ ಆರ್ಯ ಸರ್ ಕೇಳಿದಾಗ ನೀವ್ ಯಾಕಮ್ಮ ಅವ್ರ ಹತ್ರ ನಿಜ ಹೇಳಲಿಲ್ಲ? ಹರ್ಷ ಭಾವಂದೆ ತಪ್ಪು ಅನ್ನೋ ರೀತಿ ಮಾತಾಡಿದ್ರಲ್ಲ. ನಾನಾದ್ರೂ ನಿಜ ಹೇಳ್ತಿದ್ದೆ, ಆದ್ರೆ ನೀವ್ ನನ್ನನ್ನು ತಡೆದ್ರಿ. ಯಾಕಮ್ಮ? ನೀವ್ ಯಾಕೆ ಶ್ರಮ ಪಟ್ಟು ಆರ್ಯ ಸರ್ನ ವಹಿಸ್ಕೋತಿದ್ದೀರೋ ನನಗಂತೂ ಅರ್ಥ ಆಗ್ತಿಲ್ಲ. ನಾನು ತಡೆದೆ ಅನ್ನೋದು ಬರೀ ನೆಪ ಮಾತ್ರ ಅನ್ನು. ನಾ ತಡಿದೇ ಇದ್ರೂ ಸಹ ನೀನು ಆರ್ಯ ನೀನು ಕೇಳ್ತಿರ್ಲಿಲ್ಲ. ಅದು ನಿನಗೇ ಗೊತ್ತು. ಈಗಲೂ ಹೋಗಿ ಅವ್ರನ್ನ ಪ್ರಶ್ನೆ ಮಾಡೋ ಅಧಿಕಾರ, ಹಕ್ಕು ಎಲ್ಲ ನಿನಗಿದೆ. ಆದ್ರೂ ಅದನ್ನ ಮಾಡದೆ ನನ್ನನ್ನೇ ಪ್ರಶ್ನೆ ಮಾಡ್ತಿದ್ಯಾನು? ಯಾಕನು? ನಿನಗೆ ಧೈರ್ಯ ಸಾಲಿಲ್ವಾ? ನನಗರ್ಥ ಆಗುತ್ತೆ ಅನ್ನು. ಇಲ್ಲ ಅಮ್ಮ, ನಿಮ್ಗಿನ್ನೂ ನಿಜವಾದ ಕಾರಣ ಗೊತ್ತಿಲ್ಲ. ಹಲೋ, ಏನಾಯ್ತನು? ಪ್ಲೀಸ್ ಸರ್, ನನ್ನನ್ನೇನು ಕೇಳಬೇಡಿ, ನನ್ನನ್ನೇನು ಕೇಳಬೇಡಿ. ರಿಲ್ಯಾಕ್ಸ್ ಅನು, ರಿಲ್ಯಾಕ್ಸ್ ಪ್ಲೀಸ್. ನಾನು ಇಷ್ಟೆಲ್ಲ ಗೊಂದಲ ಗಾಬರಿ ಆಗೋದನ್ನ ನನಗೆ ನೋಡೋಕೆ ಇಷ್ಟ ಇಲ್ಲ. ಮತ್ತೆ ಯಾವ ಸಿನಿಮಾ ನೋಡಿದೆ? ಅದರಲ್ಲೂ ಗಂಡ ಹೆಂಡತಿನ ಕೊಲ್ತಾನ ಅಥವಾ ಹೆಂಡತಿನೇ ಗಂಡನ್ನ ಕೊಲ್ತಾಳ? ನಿನಗೆ ಹೇಳಿದ್ದೀನಲ್ಲ, ಇಂಥ ವಿಚಾರಗಳನ್ನೆಲ್ಲ ಮನಸ್ಸಿಗೆ ಹಚ್ಕೋಬೇಡ ಅಂತ.
ಕೂತ್ಕೊಂಡು ರಿಲ್ಯಾಕ್ಸ್. ಎಲ್ಲರೂ ಒಂದಲ್ಲ ಒಂದು ಕಾರಣ ಇಟ್ಕೊಂಡು ಮುಖ ಸಪ್ಪೆ ಮಾಡ್ಕೊಂಡ್ರೆ ಮನೇಲಿ ಇಷ್ಟು ಜನ ಸೇರಿದ್ರು ಏನು ಪ್ರಯೋಜನ? ಆಗಲೇ ಅತ್ತಿಗೆ ಹರ್ಷನ್ ಮೇಲೆ ಬೇಜಾರು ಮಾಡ್ಕೊಂಡ್ರು, ಹರ್ಷನ್ಗೆ ನನ್ನ ಮೇಲೆ ಬೇಜಾರು. ನೀನಂತೂ 3 ಹೊತ್ತು ಕಾವೇರಿ ತಾಯಿಯನ್ನೇ ಕಣ್ಣಲ್ಲಿ ಹೊತ್ಕೊಂಡಿರ್ತೀಯ. ನಿನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನು ದಯವಿಟ್ಟು ಹೇಳಿಬಿಡೋನು. ಹೀಗೆಲ್ಲ ನೋಡಿ ಭಯ ಪಡಿಸ್ಬೇಡ. ಏನೇನೋ ಹೇಳಬೇಕು, ಕೇಳಬೇಕು. ನನಗಂತೂ ಸಮಯ, ತಾಳ್ಮೆ, ಪ್ರೀತಿ ಎಲ್ಲನೂ ಇದೆ. ಹೇಳು. ಇಷ್ಟು ದಿನ ನಿಮ್ಮ ಹತ್ರ ಹೇಳ್ಕೊಳಕ್ಕಾಗ್ದಿರೋಂಥ ಮಾತುಗಳಿದೆ ಸರ್, ಹೇಳ್ಕೊಳಕ್ಕೆ. ನಿಮಗೆ ತಿಳಿಸ್ದೇ ಇರೋಂಥ ಆಸೆಗಳಿದಾವೆ. ನನಗೆರಡು ಕಿವಿಗಳಿದ್ದಾವೆ. ನನ್ನ ಹೆಂಡತಿಗೋಸ್ಕರನೇ ವಿಶಾಲವಾದ ಹೃದಯ ಇದೆ. ಆದ್ರೆ ಅನು ಸಿಂಪಲ್ ಹುಡುಗಿ. ಅದಕ್ಕೆ ತಾನೇ ಯಾರ್ಯಾ ಬಿದ್ದಿತ್ತು. ಹೇಳೋದನ್ನ ಕೇಳಿ. ಓಕೆ. ಅನುಗೆ ನಿಮ್ ಜೊತೆ ಸಮಯ ಕಳಿಬೇಕು. ಟೈಟಲ್ ಮ್ಯಾಟ್ರ್ ಆಗಲ್ಲ, ಸಿನಿಮಾ ಯಾವ್ದಾದ್ರೂ ಆಗಿರ್ಲಿ. ನೀವ್ ಹೀಗೆ ಹೇಳಿದ್ರೆ ಮಾತ್ ಎಲ್ಲಿಂದ ಅಂತ ಶುರು ಮಾಡ್ಲಿ ಸರ್? 27 ವರ್ಷದ ಹಿಂದಿಂದ ಶುರು ಮಾಡ್ಲಾ? ಇಪ್ಪತ್ತೆರಡು ವರ್ಷದ್ದು ಅಂತಂದ್ರೆ ನೋಡೋಣ. ಹೇಳ್ಕೊಳ್ಳೋಂಥ ವಿಷಯಗಳು ನನ್ನಲ್ಲೂ ಸಾಕಷ್ಟಿವೆ. ಆದರೆ ಆರಾಮಾಗಿ ನಿದ್ದೆ ಮಾಡಬೇಕು, ಮಲ್ಕೋಬೇಕು ಅನ್ನೋಳ ಮುಂದೆ ನಿದ್ದೆ ಬಾರದಂಥ ವಿಷಯಗಳನ್ನು ನಾನು ಹೇಗೆ ಹೇಳಿ? ಹರ್ಷ ಮತ್ತೆ ಆತಗೆ ಕೋಪ ಮಾಡಿಕೊಂಡಿದ್ದಾಗ ನಾನೊಂದು ಮಾತು ಹೇಳಿದ್ದೆ. ಸಂಸಾರದಲ್ಲಿ ಅಂದರೆ ದಾಂಪತ್ಯದಲ್ಲಿ ಪಾರದರ್ಶಕತೆ ತುಂಬಾನೇ ಮುಖ್ಯ. ಯಾವ ದಾಂಪತ್ಯದಲ್ಲಿ ಪಾರದರ್ಶಕತೆ ಇರುತ್ತೋ ಅದು ಅತ್ಯಂತ ದೀರ್ಘವಾಗಿ ಉಳ್ಕೊಳ್ಳುತ್ತೆ ಅಂತ. ನಿಂತರ ನನಗೂ ಆಸೆ. ನೀನಷ್ಟು ಉದ್ದ ಬಟ್ಟೆ ಇಲ್ಲ, ಇರೋದು ಒಂದೇ ಆಸೆ. ನಮಸ್ತೆ, ಬನ್ನಿ ಬನ್ನಿ ಬನ್ನಿ. ನಮಸ್ತೆ ನಮಸ್ತೆ ನಮಸ್ತೆ, ಬನ್ನಿ ಕೂತ್ಕೊಳ್ಳಿ. ಪ್ರಯಾಣ ಎಲ್ಲ ಸುಖವಾಗಾಯ್ತಾ? ಚೆನ್ನಾಗಿತ್ತಮ್ಮ. ನೀರ್ ತಗೊಳ್ಳಿ. ಕಾವೇರಿನಾ ಬೋರಾ? ಕಾವೇರಿನೇ, ಆದ್ರೆ ವಾರಕ್ಕೆ 2 ಸಲ ಬರುತ್ತೆ. ಟೀನಾ ಕಾಫಿನಾ? ಮಗಳೇ ಮಾಡ್ತಾಳೆ, ನೀವ್ ಹೇಳಿ. ಯಾವ್ದಾದ್ರು ಪರವಾಗಿಲ್ಲಮ್ಮ. ಸಕ್ಕರೆ ಸ್ವಲ್ಪ ಕಡಿಮೆ, ಅವ್ರಿಗೆ ಡಯಾಬಿಟಿಸ್. ಸರಿ. ರಮ್ಯಾ, ಟೀ ಮತ್ತೆ ಸ್ವೀಟ್ಸ್ ತಗೊಂಡ್ ಬಮ್ಮ. ಅಂಗಡಿದಲ್ಲ, ಮನೇಲೇ ಮಾಡಿದ್ದು, ನನ್ ಮಗಳೇ ಮಾಡಿದ್ದು. ಮನೆ ಕೆಲಸ ಎಲ್ಲ ಅವಳೇ ಮಾಡ್ತಾಳೆ. ಬುದ್ಧಿವಂತೆ ಮತ್ತೆ ತುಂಬಾ ಸೈಲೆಂಟ್. ಬಹಳ ಸಂತೋಷ. ಹುಡುಗಿಗೆ ಅಡುಗೆ ಬರುತ್ತೆ ಅಂತ ಕೇಳಿ ಸಮಾಧಾನ ಆಯ್ತು. ರಮ್ಯಾ, ರೆಡಿ ಆಗ್ತಾ ಇರ್ಬೋದು. ಇಲ್ಲ ಇಲ್ಲ, ಅವಳು ಆಗ್ಲೇ ರೆಡಿ ಇದ್ಲು. ಇರಿ ನೋಡ್ತೀನಿ. ರಮ್ಯಾ, ರಮ್ಯಾ, ಅವಳು ಇಲ್ಲೇ ಎಲ್ಲ ಹೋಗಿರ್ಬೇಕು. 5 ನಿಮಿಷ ಕರೆದು ಬಿಡ್ತೀನಿ. ಯಾಕೆ? ನಾವು ಬರೋದು ಗೊತ್ತಿರ್ಲಿಲ್ವಾ? ಇಲ್ಲ ಇಲ್ಲ, ಗೊತ್ತಿತ್ತು. ಅವಳು ರೆಡಿ ಕೂಡ ಆಗಿದ್ಲು. ಈಗ ಎಲ್ಲೋದ್ಲು? ಕರೆದು ಬಂದ್ಬಿಡ್ತೀನಿ. 5 ನಿಮಿಷ. ರಮ್ಯಾ, ರಮ್ಯಾ,
ರಮ್ಯಾ ರಮ್ಯಾ ಅವಳು ಮನೆಯಿಂದ ಹೋಗಿದ್ ನೀವು ನೋಡ್ಲಿಲ್ವಾ? ಹೇಳಿದ್ರಲ್ಲ ಹುಡುಗಿ ತುಂಬಾ ಬುದ್ಧಿವಂತೆ ಮತ್ತೆ ಸೈಲೆಂಟ್ ಅಂತ. ಸೈಲೆಂಟ್ ಆಗಿ ಬುದ್ಧಿ ಉಪಯೋಗಿಸಿ ಹೊರಗೋದ್ಲೇನೋ. ಯಾಕ್ರಿ ಇಷ್ಟ ಆಗ್ಲಿಲ್ಲ ಅವಳಿಗೆ? ಅಯ್ಯಯ್ಯೋ ಹಾಗೇನಿಲ್ಲ. ಅಪ್ಪ ಇಲ್ದಿರೋ ಹುಡುಗಿ ಸಂಬಂಧ ನೋಡೋದ್ ಬೇಡ ಅಂತ ನಮಗೆಲ್ಲರೂ ಹೇಳಿದ್ರು. ಆದ್ರೂ ನಾವು ಹುಡುಗಿನ ಫೋಟೋಲಷ್ಟೇ ನೋಡಿ ಬಂದ್ರೆ ಹೀಗೆ ಅವಮಾನ ಮಾಡೋದು. ಈಗ್ಲೇಗಾಗಿದ್ದು ಒಳ್ಳೇದಾಯ್ತು. ಮದುವೆ ಆದ್ಮೇಲೆ ಹುಡುಗಿ ಓಡೋಗಿದ್ರೆ ಏನ್ ಮಾಡ್ಬೇಕಿದ್ ನಮ್ ಹುಡುಗ? ಹಾಗೆಲ್ಲ ಮಾತಾಡ್ಬೇಡಿ, ನನ್ ಮಗಳು ತುಂಬಾ ಒಳ್ಳೆಯವಳು. ರೀ ಎದಲ್ರಿ, ನಾನು ಹೇಳ್ದೆ JP ನಗರ್ ಸಂಬಂಧನೇ ಒಪ್ಪೋಣ ಅಂತ. ನೀವೇ ಪಾಪದ ಹುಡುಗಿ ಅದು ಇದು ಅಂತ ಕತೆ ಕಟ್ಟಿ ಇಲ್ಲಿ ಕರ್ಕೊ ಬಂದ್ರಿ. ರಜನಿ, ಅಲ್ಲ, ನಿಮ್ ಮನೆ ಕೆಲ್ಸನ ನನ್ ಮಗಳ ಕೈಲಿ ಮಾಡಿಸ್ತಿದ್ದೀರಲ್ಲ, ನಿಮ್ಗೇನು ಅನ್ಸದಿಲ್ವಾ? ಇಲ್ಲಿ ಏನೇ ಅಂದ್ರೂ ಓಡ್ಕೊಂಡ್ ಬಂದ್ಬಿಡ್ತಾಳೆ. ನೋಡಕ್ ಬಂದಿರೋ ಮೊದಲನೇ ಸಂಬಂಧನೇ ಹೀಗಾಯ್ತು ಅಂದ್ರೆ ಇನ್ನು ಇವಳಿಗೆ ಯಾವ ಸಂಬಂಧನೂ ಕುದುರೋದಿಲ್ಲ ಅಷ್ಟೇ. ಈ ಹುಡುಗಿ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಊರ್ ತುಂಬಾ ಡಂಗೂರ ಸಾರ್ಕೊಂಡ್ ಬಂದ್ಬಿಡ್ತಾರೆ. ಅದೇನಂತ ನಮ್ ಪಕ್ಕದ ಮನೆಗ್ ಬಂದು ಒಕ್ಕರ್ಸ್ಕೊಂಡಿದಿರೋ. ನೋಡಿ ರಜನಿ, ಗಂಡನ್ ಕಡೆಯವ್ರು ಬರೋ ಸುದ್ದಿ ನನಗ್ ಗೊತ್ತಿಲ್ಲ. ರಮ್ಯಾ ಬಂದ್ಲಲ್ಲ ಅಂತ ಹಾಗೆ ಮಾತಾಡ್ತಿದ್ವಿ ಅಷ್ಟೇ. ನಾವು ಕೂಡ ನಿನ್ನೆ ರಾತ್ರಿನೇ ಬಂದಿದ್ದು. ಇಲ್ಲಿ ಸುದ್ದಿ ಏನು ನಮಗ್ ಗೊತ್ತಿಲ್ಲ. ಅಲ್ಲ, ರಮ್ಯನ್ಗೆ ಗಂಡ್ ನೋಡಕ್ ಬಂದ್ರೆ ಅದನ್ನ ತಡಿತೀವಿ ಅಂತ ಅನ್ಕೋತಿದಿರಲ್ಲ, ಇಷ್ಟೇನ ನೀವು ನಮ್ಮನ್ನ ಅರ್ಥ ಮಾಡ್ಕೊಂಡಿರೋದು? ಅರ್ಥ ಮಾಡ್ಕೊಂಡಿರೋದಕ್ಕೆ ಹೇಳ್ತಾ ಇರೋದು. ಲೇ ರಮ್ಯಾ, ನೀನ್ ಈಗ ನಮ್ಮ ಮನೆಗ್ ಬಂದ್ರೆ ಸೇರಿಸ್ತೀನಿ, ಇಲ್ಲ ಅಂದ್ರೆ ನೀನ್ ಇವ್ರ ಮನೆಯಲ್ಲೇ ಬಿದ್ದಿರು ಅಷ್ಟೇ. ಆಯ್ತು ಹೋಗಮ್ಮ, ಬಾ ಮನೆಗ್ ಮಾಡ್ತೀನಿ ನಿಂಗೆ. ರಮ್ಯಾ, ಹರ್ಷ ಸರ್ ಆನಿವರ್ಸರಿನೂ ನೆಪ ಸಿಕ್ತು. ಮುಖ್ಯವಾದ ವಿಷಯನ ತುಂಬಾನೇ. ಅನು, ನಾವು ಆರ್ಯ ಸರ್ ಚೇಂಬರ್ ಅಲ್ಲಿ ಇಟ್ಟಿದ್ವಲ್ಲ ಡೆಕ್ಟಾಫೋನ್, ಅದು ಜೇಂಡೆ ಕೈಗೆ ಸಿಕ್ಬಿಟ್ಟಿದೆ. ಆಫೀಸ್ ಬಾಯ್ ಇಂದ ನನಗೆ ವಿಷಯ ಗೊತ್ತಾಯ್ತು. ನಾವೇ ಅದನ್ನ ಅಲ್ಲಿಟ್ಟಿದ್ದು ಅಂತ ಜೇಂಡೆಗೆ ಗೊತ್ತಾಗಿದೆ ಹಾಗಾದ್ರೆ. ಯಾ, ಬಟ್ ನಾನ್ ನಿನ್ ಜೊತೆ ಇದ್ದೀನಿ ಅನ್ನೋದು ಜೇಂಡೆಗಿನ್ನೂ ಗೊತ್ತಾಗಿಲ್ಲ. ನಾನು ಇದನ್ನೇ ಚೆಕ್ ಮಾಡಕ್ಕೆ ಅಂತ ಆರ್ಯ ಸರ್ ಚೇಂಬರ್ಗೆ ಹೋಗಿದ್ದೆ. ದೆನ್ ಐ ರಿಮೆಂಬರ್ಡ್, ಜೇಂಡೆ ಸಾಮಾನ್ಯದವರಲ್ಲ, CCTV ಫುಟೇಜ್ ಚೆಕ್ ಮಾಡೇ ಮಾಡ್ತಾರೆ ಅಂತ ಗೊತ್ತಾಯ್ತು. ಸಿಕ್ಕಾಕೋತೀವಿ ಅಂತ ಹಾಗೆ ಬಂದ್ಬಿಟ್ಟೆ. ಒಳ್ಳೇದಾಯ್ತು ಮೀರಾ. ಇನ್ನವ್ರು ಏನ್ ಮಾತಾಡ್ತಾರೆ ಅನ್ನೋ ರೆಕಾರ್ಡ್ ನಮಗ್ ಬೇಕಾಗಿಲ್ಲ. ನಮ್ಗೇನ್ ಬೇಕೋ ಅದು ಆಲ್ರೆಡಿ ಸಿಕ್ಕಾಗಿದೆ. ಬಟ್ ಸ್ಟಿಲ್ ಜೇಂಡೆಗೆ ನಾವು ಮಾಡಿದ ಪ್ಲಾನ್ ಗೊತ್ತಾಗ್ಬಿಟ್ಟಿದ್ಯಲ್ಲ. ಅನು, ಗೊತ್ತಾಗಿ ಏನ್ ಮಾಡ್ತಾನೆ? ಪೂಜೆ ಅಂತಲ್ಲ, ಅನು ಬಂದಿಲ್ವಾ? ಉತ್ತರ ಗೊತ್ತಿದ್ರು ಕೇಳ್ತೀಯಲ್ಲೋ. ಅದೇನೋ ಪೂಜೆ ಅಲ್ಲ, ಮುತ್ತೈದೆಯರ ಪೂಜೆ. ಅನು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಇವಾಗ ಅರ್ಥ ಆಗ್ತಿದೆ, ಸಂಭ್ರಮ ಅನ್ನೋದು ಆಚರಣೆಲಿರಲ್ಲ, ನಾವ್ ಇಷ್ಟಪಟ್ಟವರು ನಮ್ ಜೊತೆಲಿರೋದ್ರಲ್ಲಿರುತ್ತೆ ಅಂತ. ನಿಜನೇ ರಮ್ಯಾ, ಆದ್ರೆ ಅನುಗೆ ಯಾವಾಗ ಬೇಕು ಅವಾಗ ಫೋನ್ ಮಾಡೋ ಲಕ್ಸಿರಿನೂ ಇಲ್ವಲ್ಲ ನಮ್ಗೆ. ಅನು ಯಾವಾಗ ಹೇಗಿರ್ತಾಳೋ ಹೇಳಲಿಕ್ ಬರಲ್ಲ. ಆದ್ರೆ ಅನುಗೆ ನಾನು ಕೊಟ್ಟಿದ್ದ ಔಷಧಿ ತಗೊಂತಿದ್ದಳು ಇಲ್ವೋ ಅಂತ ಕೇಳ್ಬೇಕಿತ್ತು. ಸಂಪತ್, ಅನು ಕೊಟ್ಟಿದ್ದ ಔಷಧಿ ಬಗ್ಗೆ ಮಾತಾಡ್ತಿದ್ಯಾ? ಅವಳಿಗೆ ಹೊಟ್ಟೆ ನೋವು ಇನ್ನೂ ಆಗೇ ಇದೆಯಂತ ಮತ್ತೆ ನನ್ಗೇನು ಹೇಳಿಲ್ವಲ್ಲ ಅವಳು? ಇಲ್ಲ ಆಂಟಿ, ಅನು ಇವಾಗ ಹೇಗಿದ್ದಾಳೆ ಅಂತ ಕೇಳ್ಬೇಕು ಅಂತ ಹೇಳ್ದ ಅಷ್ಟೇ. ಅವಳು ಚೆನ್ನಾಗೇ ಇದ್ದಾಳೆ. ಅನು ಚೆನ್ನಾಗಿದ್ದಾಳಾ? ನೀವು ಫೋನ್ ಮಾಡಿದ್ರಾ? ನೋಡು, ನನ್ನ ಹತ್ರ ಏನು ಹೇಳ್ಕೊಳಲ್ಲ, ನಿಮ್ಮ ಹತ್ರ ಎಲ್ಲ ಹೇಳ್ಕೊತಾಳೆ. ಅಯ್ಯೋ ಇಲ್ಲ ಆಂಟಿ, ನಾನು ಅನು ಹತ್ರ ಮಾತಾಡಿಲ್ಲ, ಹಳೇದನ್ನೆಲ್ಲ ಜ್ಞಾಪಿಸ್ಕೊಂಡೆ. ಏ ರಮ್ಯಾ, ರಂಗೋಲಿ ಹಾಕ್ಬಿಟ್ಟು ಬಾರೆ ಅಂದ್ರೆ ಅಲ್ಲೇ ಏನೇ ಮಾಡ್ತಿದ್ಯಾ ಇನ್ನು? ರಜನಿ ಅವರೇ, ನಮ್ಮ ಮನೇಲಿ ಮುತ್ತೈದೆ ಪೂಜೆ ಇಟ್ಕೊಂಡಿದೀವಿ, ಆಮೇಲೆ ತಪ್ಪದೆ ಬನ್ನಿ. ರಮ್ಯಾ, ನೀನು ಬಾಮ್ಮ. ದಾರಿ ಬಿಡು. ರಮ್ಯಾ, ಪೂಜೆ ಬರೀ ಮುತ್ತೈದೆಯವ್ರು ಇರ್ತಾನೆ, ನೀನು ಹೋಗ್ಬೋದಾ? ಹೋದ್
ವರ್ಷನೇ ನಾನು ಹೇಳಿದ ಹುಡುಗನ್ ಮದ್ವೆ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಇವಳು ಮುತ್ತೈದೇನೆ ಆಗಿರ್ತಿದ್ಲು. ನೀನ್ ಬೇರೆ ಅಮ್ಮನ ಮಾತಾಡೋಕ್ ಚೂ ಬಿಡ್ತೀಯ, ಸುಮ್ನೆ ಬಾರೋ. ರಮ್ಯಾ, ನಾನು ಹೇಳಕ್ ಕೇಳು. ಕರ್ಮ ನಂದು. ಅಮ್ಮ, ಐಲ್ ಮೇಕ್ ಅ ಮೂವ್. ಸರಿ ಮೀರಾ. ಸರ್, ಹೌ ಅಬೌಟ್ ಯು? ನಾನು ಆಗಲೇ ಹೇಳಿದ್ನಲ್ಲ ಮೀರಾ, ನಾನಿವತ್ತು ಆಫೀಸಿಗೆ ಬರ್ತಿಲ್ಲ ಅಂತ. ಐ ಯು ಶೋರ್ ಸರ್? ಇದರಲ್ಲಿ ಎರಡೆರಡು ಸಲ ಯೋಚನೆ ಮಾಡೋದೇನಿದೆ? ಅಷ್ಟಕ್ಕೂ ಈಗ ನಾನು ಇಲ್ದೇನೋ ಆಫೀಸ್ ನಡೆಸೋಷ್ಟು ತಯಾರಿ ಎಲ್ಲ ಆಗಿದೆ ಅಲ್ವಾ? ಅಂದರೆ ಆಫೀಸ್ ನೋಡ್ಕೊಳ್ಳೋಕ್ಕೆ ನೀನಿದೆಯಲ್ವಾ? ಎಸ್ ಸರ್. ಸ್ಟಿಲ್ ನನ್ನ ಆದ್ಯತೆಗಳನ್ನು ಬದಲಾಯಿಸ್ಕೊಳ್ಳೋ ಸಮಯ ಬಂದಿದೆ ಮೀರಾ. ಇನ್ಮೇಲೆ ಆಫೀಸ್ಗೆ 2ನೇ ಸ್ಥಾನ, ಮನೆಗೇನೆ ಮೊದಲನೇ ಸ್ಥಾನ. ಆಲ್ ರೈಟ್ ಸರ್, ಯು ಕ್ಯಾರಿ ಆನ್. ಟೇಕ್ ಕೇರ್. ನಾನು ಕೇಳಿದ್ದಕ್ಕೇನು ಹೇಳ್ತಾ ಇಲ್ವಲ್ಲ ನಾನು? ದಯವಿಟ್ಟು ಮಾತಾಡು. ಮೌನದಿಂದಾನೇ ನೀವೆಲ್ಲಾನು ಅರ್ಥ ಮಾಡ್ಕೋತೀರಾ ಅಲ್ವಾ ಸರ್? ನಾನು ಮಾತಾಡಿದ್ರೆ ಅದರಲ್ಲಿ ಹೇಳೋಕ್ಕಾಗದೇ ಇರೋಷ್ಟು ಪ್ರೀತಿ ಇರ್ತಾ ಇತ್ತು. ಆದರೆ ಈಗ ನೀ ನನ್ನ ಪ್ರೀತಿಸಿ ಮದುವೆ ಆಗಿದೆಯಾನು? ಮದುವೆಗೂ ಮುಂಚೆ ಇದ್ದಂಥ ಪ್ರೀತಿ ಈಗ ಎಲ್ಲಿ ಹೋಯ್ತು? ಎಲ್ಲಿ ಅಂತ ಕೇಳೋದಕ್ಕೆ ಮೊದಲು ಆ ಪ್ರೀತಿ ನಿಜವಾಗ್ಲೂ ಇತ್ತಾ? ಏನ್ ಮಾತು ಅಂತ ಆಡ್ತಿದ್ಯಾನು? ಪ್ರೀತಿ ಇಲ್ಲದೆ ನಾವು ಒಂದಾದ್ವಾ? ಯಾವುದನ್ನೂ ಮನಸ್ಸಿಗೆ ಹಚ್ಕೊಂಡು ನೀನು ಹೀಗೆಲ್ಲ ಮಾತಾಡ್ತಿದ್ಯಾ ಅಂತ ನನಗೆ ಅರ್ಥ ಆಗ್ತಿದೆ. ಇದಕ್ಕೆ ನಾನು ಭಯ ಪಡ್ತಿದ್ದಿತ್ತು. ನಿನಗ್ಯಾರೋ ನನ್ನ ಬಗ್ಗೆ ತಪ್ಪಾದ ಮಾಹಿತಿ ಕೊಟ್ಟು ನೀನು ಅದಕ್ಕೆ ಹೀಗೆ ವರ್ತಿಸ್ತೀಯಾ ಅನ್ನೋ ಭಯ. ನೀವು ನಿಮ್ಮ ಬಗ್ಗೆ ಹೇಳ್ತೀನಿ ಅಂತ ಸಮಯಕ್ಕೋಸ್ಕರ ಕಾಯ್ತಾನೆ ಇದ್ರಲ್ಲ ಸರ್. ಆದ್ರೆ ಪಾಪ ನೀವ್ ಹೇಳ್ಬೇಕು ಅಂತ ಹೊರಟಾಗೆಲ್ಲ ಯಾವಾಗ್ಲೂ ಏನಾದ್ರೂ ಒಂದು ಅನಾಹುತ ಆಗೋಗುತ್ತೆ. ನೀವಾಗ್ಲೂ ಅಷ್ಟೆ, ಈಗ್ಲೂ ಅಷ್ಟೆ. ಆಗ್ಲೂ ಅಷ್ಟೇ ಅಂತಂದ್ರೆ ಏನ್ ಹೇಳ್ತಿದ್ಯಾನು? ಏನ್ ನಿನ್ ಮಾತಿನ ಅರ್ಥ? ಮುಂದೆ ಏನಾಗುತ್ತೆ ಅನ್ನೋದನ್ನೆಲ್ಲ ನೀವು ಪ್ರಾಪರ್ ಆಗಿ ಪ್ಲಾನ್ ಮಾಡ್ಕೊಂಡೆ ಮುಂದೆ ಹೆಜ್ಜೆ ಇಡ್ತೀರಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಸರ್. ಈಗಲೂ ನೀವು ನಿಮ್ಮ ಬಗ್ಗೆ ಹೇಳೋದಕ್ಕೆ ಹೊರಟ್ರೆ ಇನ್ನೇನು ಅನಾಹುತ ಆಗೋದಂತೂ ಗ್ಯಾರಂಟಿ. ನೀವು ಹೇಳ್ದೆ ಮತ್ತೆ ಅದನ್ನ ಮುಂದೂಡೋದು ಕೂಡ ಗ್ಯಾರಂಟಿನೇ. ಮಾತು ಮರೆಸಿ ತಪ್ಪಿಸ್ಕೊಳ್ಳೋಷ್ಟು ಸಣ್ಣವನ್ನ ಕಾಣಿಸ್ತೀನ ನಾನು? ಯಾವುದೇ ರೀತಿಯ ಸಮಜಾಯಿಷಿ ಕೊಡೋ ಸಂದರ್ಭ ಬರಬಾರ್ದು ಅಂತಾನೆ ನಿನಗೆ ಹಳೆದನ್ನೆಲ್ಲ ಹೇಳಿದ್ನಲ್ಲ. ಆದರೆ ನಿನ್ನ ಹತ್ರ ಪೂರ್ತಿಯಾಗಿ ಹೇಳಿಲ್ಲ ಅನ್ನೋದು ಸತ್ಯ. ನಿನ್ನ ಹತ್ರ ಇನ್ನೂ ಹೇಳೋದು ಬಾಕಿ ಇದೆ. ಆ ವ್ಯಕ್ತಿಗೂ ಶಿಕ್ಷೆ ಆಯ್ತು ಅಂತ ಹೇಳಿದ್ರಿ. ನಿಮ್ಮನ್ನ ನೀವು ಕಾಪಾಡ್ಕೊಳ್ಳೋದಕ್ಕೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತೀರಾ ಅಂತ ಇದರಿಂದನೇ ಗೊತ್ತಾಗತ್ತೆ ಸರ್. ಯಾಕೆ ನನ್ನಿಂದ ಮುಚ್ಚಿಟ್ರಿ ಸರ್? ಸುಭಾಷ್ ಪಾಟೀಲ್ ನೀವೇ ಅಂತ ಯಾಕೆ ಹೇಳಿಲ್ಲ? ಹೇಳಿ ಸರ್, ಹೇಳ್ಬೇಕು ಅಂತ ಹೇಳ್ತಿದ್ರಲ್ಲ, ಈಗ ಹೇಳಿ. ಹೇಳೋಕ್ ಧೈರ್ಯ ಇರಲಿಲ್ಲ.
ಅದೇ ನಿಜ. ದೊಡ್ಡ ತಪ್ಪನ್ನ ಮುಚ್ಚಾಕೋದಕ್ಕೆ ಚಿಕ್ಕ ಬಲಹೀನತೆಯನ್ನ ಮುಂದಿಡೋದು ನಿಮ್ ಗುಣ ಅನ್ಸುತ್ತೆ ಅಲ್ವಾ? ಧೈರ್ಯ ಇರ್ಲಿಲ್ಲ ಅನ್ನೋದು ಕಾರಣನ ಸರ್? ನಿಮ್ ಮನ್ಸಾಕ್ಷಿನ ನೀವೇ ಕೇಳ್ಕೊಳ್ಳಿ, ಅದೊಂದೇನಾ ಕಾರಣ? ಈಗ ನಾನೇನೇ ಹೇಳಿದ್ರು ಅದು ಸರಿಯಾದ ಕಾರಣ ಅಲ್ಲ ಅಂತಾನೆ ನನಗನ್ಸೋದು. ಇದನ್ನೆಲ್ಲ ಅವತ್ತೇ ನೀನು ಕೇಳಲಿ ಅಂತ ಎಲ್ಲೋ ಒಳಗಿಂದ ಆಸೆ ಪಟ್ಟಿದ್ದೆ. ಈ ವಿಷಯ ಮಾತಾಡೋಕ್ಕೂ ಆಗದೆ ಇರುವಂಥ ಪರಿಸ್ಥಿತಿಗಳೇ ನನ್ನ ಸುತ್ತ ಇದ್ವು. ಅಥವಾ ಅಂತ ಪರಿಸ್ಥಿತಿಗಳನ್ನ ನೀವೇ ಸೃಷ್ಟಿ ಮಾಡ್ಕೋತಿದ್ರಾ? ಅನು, ದಯವಿಟ್ಟು ಹೀಗೆಲ್ಲ ಮಾತಾಡಬೇಡ. ಇದನ್ನೆಲ್ಲ ನಿನ್ ಜಲಂಧರೇ ಹೇಳಿರ್ತಾನಲ್ಲ. ನೀನು ಜಲಂಧರ್ನ ಆಗಾಗ ಭೇಟಿ ಆಗ್ತಿದ್ಯಾನು? ನಾನ್ ಕೇಳಿದಕ್ಕೆ ಉತ್ತರ ಇಲ್ಲ ನಿಮ್ಮ ಹತ್ರ, ಆದ್ರೆ ನನ್ ಪ್ರಶ್ನೆಗೆ ಮೂಲ ಹುಡುಕ್ತಿದ್ದೀರಾ? ಜಲಂಧರ್ ಅವ್ರನ್ನ ಇದ್ರ ಮಧ್ಯೆ ತರಬೇಡಿ ಸರ್. ನಿಮ್ ಕೈಲಿರೋದಕ್ಕೆ ಮೊದ್ಲು ಉತ್ತರ ಕೊಡಿ. ನೀವು ಮುಚ್ಚಿಟ್ಟಿರೋ ವಿಷಯಗಳ ಪಟ್ಟಿ ದೊಡ್ಡದಾಗ್ತಾನೆ ಹೋಗ್ತಿದೆ ಸರ್. ಈಗ ಇಲ್ಲಿ ನಿಮ್ಮನ್ನ ಯಾರು ತಡಿತಿಲ್ಲ, ಯಾವ ಅನಾಹುತನೂ ಆಗ್ತಿಲ್ಲ. ಕೇಳೋದಕ್ಕೆ ನಾನ್ ರೆಡಿ ಇದ್ದೀನಿ. ದಯವಿಟ್ಟು ಎಲ್ಲದಕ್ಕೂ ಉತ್ತರ ಕೊಡಿ ಸರ್. ಯಾಕೆ ಸರ್ ಸುಮ್ಮನಾಗ್ಬಿಟ್ರಿ? ನೀವಿಬ್ರು ಇಲ್ಲಿದ್ದೀರಾ? ನಾನು ನಿನ್ ರೂಮ್ಗೆ ಹೋಗಿದ್ದೆ. ಯಾಕಮ್ಮ? ನಿನಗೆ ಫೋನ್ ಬರ್ಲಿಲ್ವಾ? ನಾನು ಫೋನ್ನ ಸ್ವಿಚ್ ಆಫ್ ಮಾಡಿದ್ದೀನಿ. ನನಗೆ ಫೋನ್ ಬಂದಿತ್ತು, ನಮ್ ರಾಜನಂದಿನಿ ಫ್ಯಾಬ್ರಿಕ್ಸ್ ಗೋಡೌನಲ್ಲಿ ಬೆಂಕಿ ಅನಾಹುತ ಆಗಿದೆಯಂತೆ. ಅಮ್ಮ ಏನ್ ಹೇಳ್ತಿದ್ದೀರಾ ಅಮ್ಮ? ಹ್ಞೂ ಅನು. ಅಗ್ನಿಶಾಮಕ ದಳದವ್ರಿಗೆ ಆಗ್ಲೇ ಇನ್ಫಾರ್ಮ್ ಮಾಡಿದೀನಿ, ಅವ್ರು ಇನ್ನೇನು ಬರ್ತಾರೆ. ಓಕೆ, ಎನಿ ಕ್ಯಾಶುಯಾಲಿಟಿ? ಹಾ, ಪ್ರಾಪರ್ಟಿ ಡ್ಯಾಮೇಜ್ ಬಿಟ್ರೆ ಕಾರ್ಮಿಕರಿಗಾಗ್ಲಿ ಅಥವಾ ಪಬ್ಲಿಕ್ ಆಗ್ಲಿ ಏನೂ ತೊಂದರೆ ಆಗಿಲ್ಲ. ನಾನೆಲ್ಲ ನೋಡ್ಕೋತೀನಿ, ನೀವೇನು ಯೋಚನೆ ಮಾಡಬೇಡಿ. ಆಮೇಲೆ ಮತ್ತೆ ಈ RSR ನ ಬೇಗ ಕಳಿಸಿ, ಅವರಿದ್ರೆ ಕಾರ್ಮಿಕರ ಹತ್ರ ಮಾತಾಡೋದಕ್ಕೆ ಸುಲಭ ಆಗತ್ತೆ. ಆಮೇಲೆ ಫೋನ್ ಮಾಡ್ತೀನಿ ಮಿರಾಜ್. ಇಷ್ಟು ಬೇಗ ಈ ಜೇಂಡೆ ಅಲ್ಲಿಗೆ ತಲುಪಕ್ಕೆ ಹೇಗೆ ಸಾಧ್ಯ? ಫೈರ್ ಆಕ್ಸಿಡೆಂಟ್ ಆಗೋದಕ್ಕಿಂತ ಮೊದಲೇ ಅಲ್ಲಿ ಹೋದ್ರ? ಇರ್ಬೇಕು. ನ್ಯೂಸ್ ಬಂದ್ಮೇಲೆ ಹೊರಟಿದ್ರೆ ಇಷ್ಟು ಬೇಗ ರೀಚ್ ಆಗಕ್ಕೆ ಸಾಧ್ಯನೇ ಇಲ್ಲ. ಜೇಂಡೆ, ವಾಟ್ಸ್ ಯೋರ್ ಗೇಮ್ ಪ್ಲಾನ್? ಸರ್ನ ಕಳಿಸು ಅಂತ ಹೇಳ್ತಿದ್ದಾರೆ ಅಂದ್ರೆ ಐ ಡೋಂಟ್ ಬಿಲೀವ್ ದಿಸ್ ಜೇಂಡೆ. ಈಗ ನಾನು ಅನುಗೀಗ್ಲೇ ಇನ್ಫಾರ್ಮ್ ಮಾಡಬೇಕು. ಆರ್ಯ ಸರ್, ಎಸ್ ಸರ್. ಅಲ್ಲಿ ಯಾರಿಗೂ ಏನೂ ತೊಂದರೆ ಆಗಿಲ್ಲ ತಾನೆ? ದಯವಿಟ್ಟು ಅದನ್ನ ತಿಳ್ಕೊಂಡು ನನಗೆ ಹೇಳು. ಎಲ್ಲೂ ಏನು ಪ್ರಾಣಾಪಾಯ ಆಗಬಾರ್ದು ಮೀರಾ. ಪ್ಲೀಸ್ ಟೇಕ್ ಕೇರ್ ಆಫ್ ದ ಸಿಚುವೇಶನ್. ಸರ್, ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಸರ್. ಯಾ, ಪ್ಲೀಸ್ ಮೀರಾ, ನನಗೆ ನಿನ್ನ ಮೇಲೆ ಭರವಸೆ ಇದೆ. ಸರ್, ಆಲ್ರೆಡಿ ಜೇಂಡೇಲಿದ್ದಾರೆ. ಸೊ ಲುಕ್ಸ್ ಲೈಕ್ ಸಿಚುಯೇಷನ್ ಇಸ್ ಅಂಡರ್ ಕಂಟ್ರೋಲ್. ಯು ಡೋಂಟ್ ವರಿ. ಓಕೆ, ಗುಡ್ ಮೀರಾ. ಸರಿ, ಹಾಗಾದ್ರೆ ನಾನು ಅಲ್ಲಿಗೆ ಬರೋ ಅಗತ್ಯ ಇಲ್ಲ ತಾನೆ?
ಬಂದಿದ್ದೀನಿ. ನಾನು ಬಂದೇ ಬರ್ತೀನಿ ಆರ್ಯ. ನಾನೇನ್ ಬಿಡಲ್ಲ ಆರ್ಯ. ಯಾವ ಜಾಬದಲ್ಲಿ ಎಲ್ಲ ಮುಗ್ದೋಯ್ತು ಅಂತ ಸಂತೋಷ ಪಟ್ರೋ, ಈಗ ಅದೇ ಜಾಬದಲ್ಲೇ ಹಳೆ ಬಾಕಿನೆಲ್ಲ ವಸೂಲಿ ಮಾಡೋದಕ್ಕೆ ಬಂದಿದ್ದೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.